ವಿಸ್ಮಯಗಳು ನಡೀತಾನೆ ಇರ್ತವೆ. ಅವು ಯಾಕೆ ನಡೀತವೆ, ಹೇಗೆ ನಡೀತವೆ ಅನ್ನೋದು ಇನ್ನೂ ನಿಗೂಢ. ಅದೊಂದು ದಿನ RNSIT ಕಾಲೇಜ್ನಲ್ಲಿ ಇಡೀ ಜನ ಸಾಗರವೇ ಸೇರಿತ್ತು. ಸ್ಯಾಂಡಲ್ವುಡ್ನ ತಾರೆಗಳೆಲ್ಲ ಎಲೆಕ್ಷನ್ ಕ್ಯಾಂಪೇನ್ಗಾಗಿ ಬಂದಿದ್ರು. ಅಲ್ಲಿ ನಡೆದಂತ ವಿಸ್ಮಯವಾದ್ರೂ ಏನು ತಿಳಿಯೋಣ ಬನ್ನಿ, ಒಂದು ಸಣ್ಣ ಬ್ರೇಕ್ನ ನಂತರ. ಈಗ ಬರ್ತಾ ಇದೆ ಕಲ್ಪನಾ ಜನತಾ ಪಕ್ಷ. ನಾನ್ ಬಂದೆ, ನಾನ್ ನಿಂತೆ, ನಿಮ್ನೆಲ್ಲ ನೋಡ್ದೆ. ಬಹಳ ದಿನ ಆಯ್ತಲ್ಲ ನಿಮ್ನ ನೋಡಿ, ತುಂಬಾ ಭಯ ಆಗ್ತಾ ಇದೆ. ರಾಜಣ್ಣನ್ ಕರಿತೀನಿ. ರಾಜಣ್ಣ ಬನ್ನಿಪ್ಪ. ಕಲ್ಪನಾ ಅವರು ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮನ್ನ ನೋಡಿ. ಗಂಧ ಕುಡಿ ಟೈಮಲ್ಲಿ ನೋಡಿದ್ದು ನಿಮ್ಮನ್ನ ಲಾಸ್ಟ್. ಹೌದು ರಾಜಣ್ಣ. ರಾಜಣ್ಣ, ನೀವ್ ಹೆಂಗ್ ಇಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ? ಅದು ಕಲ್ಪನಾ ಅವ್ರೆ, ನಮ್ಗೆ ವಯಸ್ಸಾದ್ರಿಂದ ಯಾವಾರ ಮುಗ್ದಿಲ್ಲ ನೋಡಿ. ಈಗಲೂ ಜಾತಿ ಪಂಚಗಳನ್ನ ಹಾಕ್ತಿದೀನಿ. ಹೌದು ಹೌದು, ಅದ್ ಸರಿ. ರಾಜಣ್ಣ ಹಾಕ್ಸಿಪ್ಪ. ಕಲ್ಪನಾ ಅವ್ರೆ ಏನ? ಓಹೋ, ಆಲ್ ರೈಟ್, ಹಾಕಿಸ್ತೀನಿ ಬಿಡಿ. ಆಚೆ ನಮಗೆ ಹೇಳ್ಕೊಡ್ಬೇಕಾ? ತುಂಬಾ ನಾಟಿ ನೀವು. ನಮ್ ಶಂಕರಣ್ಣನೇ ಸರಿ. ಶಂಕರಣ್ಣ ಬನ್ನಿಪ್ಪ. ಸೈಡಿಗೆ ಬನ್ನಿ ರಾಜಣ್ಣ, ನಾನು ಮಾತಾಡ್ತೀನಿ. ಕೇಳದ ನಿಮಗೀಗ ದೂರದಲ್ಲಿ ನಾವು ಓಟು ಕೇಳುವಂತೆ ನಮ್ಮ ಕಲ್ಪನಾ ಎಲೆಕ್ಷನ್ ಅಲ್ಲಿ. ಓಹೋ, ಶಂಕರಣ್ಣ ಅವರು ಹೆಂಗ್ ನಡೀತಾ ಆಟೋ ರಿಕ್ಷಾ ಬಿಸ್ನೆಸ್? ಎಲ್ಲ ಆಟೋ ಇಂದೇನೋ ನಂದೇ ಶಂಕರಣ್ಣ. ಎಲ್ಲ ಆಟೋ ರಿಕ್ಷಾ ಅಂದ್ರೆ ನಿಮ್ದೇ ಫೋಟೋ ಇರ್ಬೋದು, ಆದ್ರೆ ಎಲ್ಲಾರ ಮನ್ಸಲ್ಲೂ ನಂದೇ ಫೋಟೋ. ಕಷ್ಟಪಟ್ಟಿದ್ದೇನೆ ಈ ತರ ನಿಂತಿರೋದು. ರಾಜಣ್ಣ ಒಂದ್ ಡೈಲಾಗ್ ಹೇಳಿ, ಪಕ್ಕ ಗೆದ್ದೆ ಗೆಲ್ತೀವಿ. ಕಷ್ಟ ಪಡೋದು ನಮಗ್ ಗೊತ್ತಿಲ್ವೇ? ಸುಖ ಪಡೋದಕ್ಕೂ ಕಷ್ಟ ಪಡ್ಬೇಕು ಅಲ್ವಾ ಕಲ್ಪನಾ ಅವ್ರೆ? ಹೌದು, ಎಲ್ಲರೂ ನಮ್ KJP ಪಕ್ಷಕ್ಕೆ ವೋಟ್ ಹಾಕಿ. ಧನ್ಯವಾದ. ಹಾಕ್ಬಿಡಿಪ್ಪ. ಈಗ ಬರ್ತಾ ಇರುವ ಪಕ್ಷ ಎಲ್ಲಡಿಕೆ ಪಕ್ಷ. ನಾನು ಎಲ್ಲಾರ್ಗೆ ಪಕ್ಷ ಅನ್ನೋದನ್ನ ಕಟ್ಟಿದೀನಿ ಕಣೆ. ನೀವು ಎಲ್ಲಾರು ನನ್ಗೆ ಓಟ್ ಹಾಕ್ಬೇಕಂದ್ರೆ ನನ್ ಗೆದ್ರೆ ಕುಂಟ್ರಿಗೆಲ್ಲ ವೀಲ್ ಚೇರ್ ಕೊಡಿಸ್ತೀನಿ ಕಣೆ. ಮತ್ ಮನೆ ಕೆಲಸ ಮಾಡೋರ್ಗೆಲ್ಲ ಬೋನಸ್ ಕೊಡಿಸ್ತೀನಿ ಕಣೆ. ಎಲ್ಲ ಓಕೆ, ಒಂದ್ ಕಿಡ್ನಿ ಕೊಡ್ಸಕ್ಕಾಗುತ್ತಾ? ಅಯ್ಯೋ, ಈ ಕಾಲದಲ್ಲಿ ಗಟ್ಟಿ ಚಟ್ನಿನೇ ಬಿಟ್ಟಿ ಕೊಡಲ್ಲ, ಇನ್ ಕಿಡ್ನಿ ಕೊಟ್ಟಾರೆ. ಇವಾಗ ವಿಷ್ಣುವರ್ಧನ್ ಅವ್ರು ಕರೀತೀನಿ ನೋಡ್ರಿ. ಹೇಗಿದ್ದೀರಾ? ಎಲ್ಲರೂ ನಮ್ ಕಲ್ಪನೆ ಜನತಾ ಪಕ್ಷಕ್ಕೆ ವೋಟ್ ಹಾಕ್ಬೇಕು. ಗೊತ್ತಾರ? ಹೌಳ, ಇದು 5 ಕೈ ಅಲ್ಲ, ಒಂದೇ ಕೈ ಮುಷ್ಟಿ ಮಾಡಿ ಹೇಳ್ತಾ ಇದೀನಿ. ಎಲ್ಲ ನಮ್ಮ ಮಲ್ಲರಿಗೆ ವಿಲೇಜ್ಗೆ ವೋಟ್ ಹಾಕ್ಬೇಕು. ಗೊತ್ತಲ್ಲ? ಹೌಳ ಹೌಳ. ಓ, ನಮ್ ಸೂಪರ್ ಉಪ್ಪಿರು ಬಂದವ್ರೆ. ಈ ದೇಶದಲ್ಲಿ ಪೊಲಿಟಿಕ್ಸ್ ಅಂತ ಹೇಳ್ಕೊಂಡು ಟ್ರೆಡಿಷನಲ್ ರೇಪಿಸ್ಗಳು ಮಾಡ್ತಾರೋ, ಅರೇಂಜ್ ಅತ್ಯಾಚಾರ, ಫ್ಯಾಮಿಲಿ ಬಲಾತ್ಕಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಯಲ್ಲಿ ಹಾಕಿ ಬೆಳವಣಿಗೆನೆಲ್ಲ ಭಗವಂತಂಗೆ ಬಲಿ ಕೊಟ್ಟು ಮನುಷ್ಯನ ಸಂಪ್ರದಾಯನ ಶೂನ್ಯಕ್ಕೇರಿಸಿ ಮಾತಾಡೋನ್ ಮತ್ಪೆಟ್ಕೆಲ್ ಹಾಕಿ ಕಷ್ಟಪಟ್ಟು ಮೇಲ್ ಬರೋನ ಕಟ್ಪಡಲ್ ಕಟ್ಟಾಕಿ ಮೂರ್ಖೂರ್ನ ಮುಖಂಡರು ಮಾಡಿ ಅಖಂಡ ಭಾರತ ಜಯನಂತ ಈ ಗುಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಧದ ಮಾತಿನ ಟ್ರೆಂಡ್ ಇಷ್ಟ ಆಗಲ್ಲ ಮಾಡಿ. ಬಟ್ ಐ ಡೋಂಟ್ ಕೇರ್. ಒಂದ್ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಪಕ್ಷಕ್ಕೆ ಓಟ್ ಹಾಕಿ. ಐ ಲೈಕ್ ಇಟ್. ಥ್ಯಾಂಕ್ ಯು. ಮರಿಬೇಡ್ರಿ, ಮಲ್ನಾಡಕ್ಕೆ ಮೈಸೂರಿಗೆ ಓಟ್ ಹಾಕ್ರಿ. ತಾಯೇ ಬರ್ತೀನಿ ಕಣ್ರಿ. ಈಗ ಬರ್ತಾ ಇರೋ ಪಕ್ಷ ಮುಂಗಾರು ಮಳೆ, ರೈತರಿಗೆ ಬೆಳೆ. ಓ, ನಾನಿದೆ.
ಅಯ್ಯೋ ಗಣೇಶ್ ಅವ್ರೆ, ನೀವ್ಯಾಕೆ ಇಲ್ಲಿ ಮಲ್ಗಿಕೊಂಡ್ರ? ಸಾರಿ, ನಾನು ನಿಮ್ಮನ್ನು ನೋಡೇ ಇಲ್ಲ. ಹಾಯ್, ನಾನು ನಿಮ್ಮೆಲ್ಲರ ಪೂಜಾ ಗಾಂಧಿ. ನಾನು ಮುಂಗಾರು ಮಳೆ ರೈತರಿಗೆ ಬೆಳೆ ಅಂತ ಪಕ್ಷ ಕಟ್ಟಿದ್ದೀನಿ. ನೋಡಿ ಗಣೇಶ್ ಅವ್ರೆ, ಎಲ್ಲ ಮಕ್ಕಳು ಹೇಗೆ ಕೂತ್ಕೊಂಡಿದ್ದಾರೆ. ಅದನ್ನೇ ನೋಡಕ್ ಬಂದಿದ್ದಾರಲ್ಲ, ನನಗೆ ತುಂಬಾನೇ ಖುಷಿ ಆಗುತ್ತೆ. ಆಕ್ಚುಲಿ ನನಗೆ ಕನ್ನಡ ತುಂಬಾನೇ ಹೇಳಕ್ ಬರಲ್ಲ. ಸೊ ನನ್ನ ಬದಲು ನನ್ನ ಪಕ್ಷದ ಬಗ್ಗೆ ಗಣೇಶ್ ಅವರೇ ಹೇಳ್ತಾರೆ. ರೀ, ನೀವು ಕುಡ್ದಾಗ ಎದ್ದು ಆತದ್ವ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರ ಕಣ್ರಿ. ಟೈಮ್ ಅನ್ನೋದಿದೆಯಲ್ರಿ, ಪಕ್ಕ 420 ಕಣ್ರಿ. ಯಾರು ಯಾವಾಗ ಎಲ್ಲಿ ಗೆಲ್ತಾರೆ ಅನ್ನೋದೇ ಹೇಳಕ್ಕಾಗಲ್ಲ ಕಣ್ರಿ. ಆದ್ರೆ ಈ 6ನೇ ಸೈಟಿ, ಈ ಕ್ರೌಡಿನ ಸದ್ದು, ಈ ಬಿಕ್ನಾಸಿ ಸ್ಟೇಜ್ ನೋಡಿದಲ್ರಿ ಗೊತ್ತಾಗ್ಬಿಡ್ತು ಕಣ್ರಿ. ನಮ್ಗೆ ಬಾಕ್ಸ್ ತುಂಬಾ ಓಟ್ ಬೀಳೋದು ನಮಗೆ ಅಂತ ಗೊತ್ತಾಗ್ಬಿಡ್ತು ಕಣ್ರಿ. ಗೆಲ್ಲೋದೇ ನಾವು ಅಂತ ಗೊತ್ತಾಗ್ಬಿಡ್ತು ಕಣ್ರಿ. ಸಾಧು ಅವರೇ, ಬನ್ನಿ. ಎಲ್ಲರೂ ನಮ್ಮ ಪಕ್ಷಕ್ಕೆ ಓಟ್ ಹಾಕಿ, ನೀವು ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಗೌರ್ಮೆಂಟ್ ಕೆಲಸ ಗ್ಯಾರಂಟಿ. ಏನು ಗೊತ್ತಾ, ಇರೋ 365 ದಿನದಲ್ಲಿ 60 ಸಂಡೇ, 12 ಸೆಕೆಂಡ್ ಸ್ಯಾಟರ್ಡೆ, ಅದ್ರಲ್ಲಿ ಬೇರೆ ತಿಂಗಳಿಗೆ ಒಂದು ಹಬ್ಬ ಅಂದ್ರು 13 ಹಬ್ಬ. ಇಲ್ಸತ್ತ ಅನ್ಕೊಂಡೆ 20 ದಿನ ಕಳೆದೋಗುತ್ತೆ. ಇದರಲ್ಲಿ EL CL ವಿತೌಟ್ ಪೇ ಅನ್ಕೊಂಡು 70 ಡೇಸ್ ಮಟೆ. ಉಳಿಯೋದೇ 190 ದಿನ. 190 ದಿನದಲ್ಲಿ ಅಲ್ಲೊಂದು ಇಲ್ಲೊಂದಷ್ಟು ಮಾಡ್ಕೊಂಡು ಆರಾಮಾಗಿ ಕಾಲ ಕಳಿಬೋದಪ್ಪ. ಹಿಂಗೋ ಮಾಡಿ 20 ವರ್ಷ ಗುಡಿಸ್ಬಿಟ್ರೆ ಪೆನ್ಷನ್ಗೆ ಎಲಿಜಿಬಿಲಿಟಿ. ಹಿಂಗೋ ಮಾಡಿ ಹಂಗೆ ದಮ್ ಮಾಡ್ಕೊಂಡು ಬೆಳಗ್ಗೆ ಒಂದೊಮ್ಮೆ ಸಾಯಂಕಾಲ ಒಂದೊಮ್ಮೆ ಕುಡ್ಕೊಂಡು ಆರಾಮಾಗಿರ್ಬೋದಪ್ಪ. ಇದೆಲ್ಲ ನಿಮ್ ಪ್ರೈವೇಟ್ ಕೆಲಸದಲ್ಲಿ ಇರುತ್ತಾ? ಅದಕ್ಕೆ ನಮ್ಮ ಕಂಪ್ನಿಗೆ ಓಟ್ ಹಾಕಿ ನಿಮ್ಗೆ ಗೌರ್ಮೆಂಟ್ ಕೆಲಸ ಗಿಟ್ಟಿಸ್ಕೊಳ್ಳಿ. ಎಲ್ಲರೂ ಮುಂಗಾರು ಮಳೆ ರೈತರಿಗೆ ಬೆಳೆ ಪಕ್ಷಕ್ಕೆ ಎಲ್ಲರಿಗೂ ಪ್ರೈವೇಟ್ ಟಿವಿಗೆ ಸ್ವಾಗತ ವೀಕ್ಷಕರೇ. ಇವತ್ತು ನಮ್ಮ ಮುಂದೆ ರಿಸಲ್ಟ್ ಅನೌನ್ಸ್ ದಿನ ಇವತ್ತು ಅಂತ ಅನ್ಕೋಬಹುದು. ಎಲ್ಲ ಪಕ್ಷದ ಅಭ್ಯರ್ಥಿಗಳು ಆ ದೇವರು ಈ ದೇವರು ಅಂತ ಎಲ್ಲ ಬೇಡಿ ನಮ್ದೇ ಗೆಲ್ಲಿ ಅಂತ ಕೊಳ್ಳೆಗಾಲಕ್ಕೆ ಹೋಗಿ ಮಂತ್ರ ಮಾಡ್ಸ್ಕೊ ಬಂದಿದ್ರು ಅಂತ ನಾವು ಕೇಳಿದ್ವಿ. ಆದ್ರೆ ಇವತ್ತು ಅದೆಷ್ಟು ಸತ್ಯ ಅಂತ ನಾವು ನೋಡೋಣ. ಇವತ್ತು ನಮ್ಮ ಜೊತೆಗಿದ್ದಾರೆ LDK ಪಕ್ಷದ ವಕ್ತಾರರಾದಂಥ ಉಪೇಂದ್ರರವರು ಹಾಗೂ ಕಲ್ಪನಾ ಜನತಾ ಪಕ್ಷದ ವಕ್ತಾರರಾದಂಥ ಏನ್ ಶಿವಣ್ಣವ್ರೆ, ನೀವು ಬರ್ತಾ ಇದ್ದೀರಿ, ಅಪ್ಪಾಜಿ ಬರ್ನಿಲ್ವೇ? ಹಾಗೇನಿಲ್ಲ, ನಿಮ್ಮ ಅಪ್ಪಾಜಿ ಬಂದಿದ್ರೆ ಇನ್ನೊಂದು ಸ್ಟ್ರಾಂಗ್ ಆಗಿ ಇರ್ತಿದ್ದೇನೋ. ಅಪ್ಪಾಜಿಗೆ ಕಲ್ಪನೆ ಜೊತೆ ಕೆಲಸ ಇತ್ತು, ಅದಕ್ಕೆ ಕಲ್ಪನಾ ಅವ್ರ ಮೇಲೆ ಬೇಜಾನ್ ಕೆಲಸಗಳೇ ಇರ್ತವೆ ಬಿಡಿ. ಅಂದಾಗೆ ಉಪೇಂದ್ರ ಅವರೇ, ತಮ್ಮ ಪಕ್ಷ ಈ ಎಲೆಕ್ಷನ್ ಅಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ್ರೆ ನೀವು ನಮ್ಮ ಜನಗಳಿಗೆ ಏನ್ ಮಾಡ್ತೀರಿ? ನಾನೇ PM ಆದ್ರೆ ಅಪ್ಪನ ಆಸ್ತಿ ಮಗುಂಗ್ ಬರೋದು ಬ್ಯಾನ್ ಮಾಡ್ಬಿಡ್ತೀನಿ. ಅವ್ರ ಅಜ್ಜಿ ಅಪ್ಪನ ಆಸ್ತಿ ಮಗುಂಗ್ ಬರಲೇಬಾರ್ದು. ಅವಾಗಿಂದ ನನ್ನ ಮಕ್ಕಳು 4 ತಲೆಮಾರು ಆಸ್ತಿ ಮಾಡಲ್ಲ, ಸ್ವಿಸ್ ಬ್ಯಾಂಕಲ್ಲಿ ಹಣ ಇಡಲ್ಲ. ನಮಗ್ ಬೇಕಾಗಿರೋದು ಬೀದಿ ನಿಂತಿರೋದ್ರಲ್ಲ ವಿಶ್ವೇಶ್ವರಯ್ಯ ಇಂಥ ದಾಂಡಿಗೆ ನನ್ನ ಮಕ್ಕಳಲ್ಲ. ಈಗ ಏನಾದ್ರು ಮಹಾತ್ಮ ಗಾಂಧಿ ಇದ್ದಿದ್ರೆ ಫೈರ್ ಮಾಡಿ ಸಾಯಿಸ್ಬಿಟ್ಟಿರೋರು. ಅಕಸ್ಮಾತ್ ನಾನೇ ಎಲೆಕ್ಷನ್ ಗೆದ್ಬಿಟ್ರೆ IMF ಸಾಲ ತಗೊಂಡಿರ್ತಾರೆ, ಮನೆ ಗುಂಡ್ ಪಾಸ್ ಮಾಡ್ಬಿಡ್ತೀನಿ. ಅವಾಗ ನೋ ಕೋಮಗಲ್ವೇ, ನೋ ಅತ್ತೆ ಸೊಸೆಯರ್ ಜಗಳ, ಎಲ್ಲರೂ ಓಲಾಡ್ಕೊಂಡಿರ್ತಾರೆ. ಶಿವಣ್ಣವ್ರೆ, ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ನೋಡಿ, ತ್ರೇತಾಯುಗದಲ್ಲಿ ರಾವಣನ ಸಂಹಾರಕ್ಕೆ ಶ್ರೀರಾಮನ ಜನ್ಮ, ದ್ವಾಪರ ಯುಗದಲ್ಲಿ ಕಂಸನ ಸಂಹಾರಕ್ಕೆ ಶ್ರೀಕೃಷ್ಣನ ಜನ್ಮ. ಆದ್ರೆ ಈ ಕಲಿಯುಗದಲ್ಲಿ ಕನ್ನಡಿಗರಿಗೆ ತೊಂದರೆ ಕೊಡ್ತೀರಾ ಜೈಲಲ್ಲಿ ತನ್ನ ಸಂಹಾರಕ್ಕೆ ಈ ಹ್ಯಾಟ್ರಿಕ್ ಇರೋ ಶಿವಣ್ಣನ ಜನ್ಮ. ಕೇಳಿದ್ರಲ್ಲ ಪ್ರೇಕ್ಷಕ್ರೆ, ಒಬ್ಬ ಅಪ್ಪಂದು ಮಗನ್ ಮಗನ್ ತಪ್ಪಿಸ್ಬಿಡ್ತಾನಂತೆ, ಇನ್ನೊಬ್ಬ ಹಿಂದ್ಗಡೆಯಿಂದ ಅದೇನು ಎತ್ಬಿಡ್ತಾನಂತೆ. ಇಂಥವ್ರನ್ನೆಲ್ಲ ರಾಜಕಾರಣ ಕೇಳಿಸಿದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತಾ? ಹಲೋ ಹೌದಾ? ಓಕೆ. ಶಿವರಾಜ್ ಕುಮಾರ್ ನಿಲ್ಸ್ರು, ಕಪಿ ಬಡ್ಡೆತವ. ಯಾಕ್ರೋ ಇರೋದೊಂದು ಸೀಟ್ಗೆ ಅಲ್ಲಿ ನಾಯಿಗಳ ತರ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀರಾ? ಗೆದ್ದಿರೋ ವ್ಯಕ್ತಿ ಯಾರು ಅಂತ ಗೊತ್ತೇನ್ರು? ನೋಡ್ರು, ಅಲ್ಲಿ ಬರ್ತಾ ಇದ್ದಾರೆ. ನಿತ್ಯಾನಂದ ಓಂಕಾರ ಹಾಕು ಕಣ್ಗೆ ಉಪಕಾರ. ನಿಮ್ಮ ಸಕ್ಸಸ್ಸಿನ ಸೀಕ್ರೆಟ್ ಬಗ್ಗೆ ಹೇಳ್ತೀರಾ? ಮಚ್ಚಿ ನೀವೇನಾದ್ರು ಆಗಿರ್ಲಿ. I would like to thank all my lovely ladies and RNSIT people for making me win this contest. Now I will show my Kundalini Shakti on these guys. ಇಷ್ಟೆಲ್ಲ ಗಲಿಬಿಲಿಗಳ ನಡುವೆ ನಮ್ಮ ಮನದಲ್ಲಿ ಕಟ್ಟ ಕಡೆಯದಾಗಿ ಕಾಣುವ ಪ್ರಶ್ನೆ ಈಗೂ ಹುಟ್ಟೆ.